ರಾಮು ಬಿಲ್ಗೇಟ್ಸ್ಗೆ ಕೇಳ್ತಾ ಇದ್ದಾನೆ, ಒಂದು ಹೀರೋಯಿನ್ ಗೊತ್ತಿಲ್ವಾ, ಆ ಹೀರೋಯಿನ್ನು ಈ ಹೀರೋ ಜೊತೆ ಓಡೋದ್ಲಂತೆ ಅಂತ. ಆವಾಗ ಬಿಲ್ಗೇಟ್ಸ್ ಹೇಳ್ತಾನೆ, ನನಗೆ ಈ ವಿಡಿಯೋ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತೀನಿ, ನ್ಯೂರೋ ಲಿಂಗ್ವಿಸ್ಟಿಕ್ ಕ್ಲಾಸಸ್ಸು. ಆವಾಗ ಈ ರಾಮ್ ವರ್ಮಾ ಸರ್ ಅಂತ ಇದ್ದಾರೆ, ಅವರು ನಮ್ಮ ಇಂಡಿಯಾನಲ್ಲಿ ಈ ನ್ಯೂರೋ ಲಿಂಗ್ವಿಸ್ಟಿಕ್ ಅಂದರೆ ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತಹ ಟೆಕ್ನಿಕ್ಸ್ನ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಹೇಗೆ, ಈ ಟೆಕ್ನಿಕ್ಸ್ನ ಬಳಸ್ಕೊಂಡು ಅಂತ ಹೇಳಿ ಅವರು ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ನಾವು ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತೀವಿ. ಆವಾಗ ಏನಾಗುತ್ತೆ, ಬಹಳಷ್ಟು ಸಮಯ ಅವರು ಒಂದು ಜೋಕ್ನ ಹೇಳ್ತಾ ಇರ್ತಾರೆ. ಆ ಜೋಕ್ ಯಾವಾಗಲೂ ನನಗೆ ಕಿವಿನಲ್ಲಿ ಗುಯಿಂಗ್ ಗುಡ್ತಾ ಇರುತ್ತೆ. ಇವತ್ತು ನಾನು ಆ ಜೋಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಆಸೆ ಆಯಿತು, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ಈ ಒಂಥರ ಜೋಕಿಂದ ನಮಗೆ ಎಷ್ಟೊಂದು ವ್ಯಾಲ್ಯೂ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾಗಿತ್ತು. ಎಷ್ಟೊಂದು ಕಲಿತೀವಿ ನಾವು ಈ ಜೋಕಿಂದ ಅಂತ. ಜೋಕ್ ಮೇಡಮ್ ಅಷ್ಟೇ, ಆದರೂ ಏನು ಕಲಿಯೋಕ್ಕಾಗಲ್ಲ. ಅಂದರೆ ನೀವು ಕೇಳಿಸ್ಕೊಳ್ಳಿ ಈ ಜೋಕು, ಆಮೇಲೆ ನೀವೇ ಯೋಚನೆ ಮಾಡಿ ಇದು ಕರೆಕ್ಟಾ ರಾಂಗಾ ಅಂತ. ಇವಾಗ ಇಬ್ಬರು ಫ್ರೆಂಡ್ಸ್ ಇರ್ತಾರಂತೆ, ಒಬ್ಬ ರಾಮು ಮತ್ತು ಇನ್ನೊಬ್ಬ ಬಿಲ್ಗೇಟ್ಸ್. ಇವಾಗ ರಾಮು ಮತ್ತು ಬಿಲ್ಗೇಟ್ಸ್ ಇಬ್ಬರು ಹೋಟೆಲಲ್ಲಿ ದೋಸೆ ತಿಂತಾ ಇದ್ರಂತೆ. ಆವಾಗ ರಾಮು ಹೇಳ್ತಾನಂತೆ, ನನಗೆ ಎಲ್ಲ ಗೊತ್ತು. ಆ್ಯಕ್ಚುಲಿ ರಾಮುಗೆ ಎಲ್ಲ ಗೊತ್ತು. ರಾಮು ಎಷ್ಟು ನಾಲೆಜಬಲ್ ಪರ್ಸನ್ ಅಂದರೆ, ರಾಮು ಮನೆ ಪಕ್ಕದಲ್ಲಿ ಯಾರು ಬಂದರು, ಯಾರು ಹೋದರು, ಯಾವ ಕಲರ್ ಬಟ್ಟೆ ಹಾಕ್ಕೊಂಡು ಹೋದರು, ಯಾವ ಬೈಕಲ್ಲಿ ಹೋದರು, ಅವ್ರು ಯಾವ ಥರ ಕಲರ್ ಕಾರ್ ತಗೊಂಡಿದ್ದಾರೆ, ಯಾವ ಬ್ರ್ಯಾಂಡ್ ಕಾರ್ ಅದು ಎಲ್ಲ ಗೊತ್ತಿರುತ್ತೆ ರಾಮುಗೆ. ಇನ್ನೊಂದು TV ನ್ಯೂಸಲ್ಲಂತೂ ಏನೇನಾಯಿತು ಅಂತೆಲ್ಲ ಗೊತ್ತಿರುತ್ತೆ ರಾಮುಗೆ. ಯಾವ್ಯಾವ ಸೀರಿಯಲ್ ಬರ್ತಾ ಇದೆ, ಯಾವ್ಯಾವ ಚಾನಲಲ್ಲಿ ಯಾವ್ಯಾವ ಮೂವಿ ಬರುತ್ತೆ, ಪ್ರತಿಯೊಂದು ಗೊತ್ತಿರುತ್ತೆ. ಯಾವ ಹೀರೋಯಿನ್ನು ಯಾವ ಹೀರೋ ಜೊತೆ ಅಫೇರು, ಯಾವ ಪೊಲಿಟಿಷಿಯನ್ನು ಯಾವ ಹೀರೋಯಿನ್ ಜೊತೆ ಅಫೇರು, ಇಲ್ಲ ಈ ಥರ ಏನೇನೋ ವಿಷಯಗಳು ಎಲ್ಲ ರಾಮುಗೆ ಗೊತ್ತಿರುತ್ತೆ. ಅವನು ವಿಪರೀತ ಬುದ್ಧಿವಂತ, ವಿಪರೀತ ನಾಲೆಜ್ ಇರೋವಂತಹ ಒಂದು ಮನುಷ್ಯ ಆಗಿರ್ತಾನೆ. ಇವಾಗ ರಾಮು ಬಿಲ್ಗೇಟ್ಸ್ಗೆ ಕೇಳ್ತಾ ಇದ್ದಾನೆ, ಒಂದು ಹೀರೋಯಿನ್ ಗೊತ್ತಿಲ್ವಾ, ಆ ಹೀರೋಯಿನ್ನು ಈ ಹೀರೋ ಜೊತೆ ಓಡೋದ್ಲಂತೆ ಅಂತ. ಆವಾಗ ಬಿಲ್ಗೇಟ್ಸ್ ಹೇಳ್ತಾನೆ, ಆ ಹೀರೋಯಿನ್ನೇ ನಾನು ನೋಡಿಲ್ಲ, ಆ ಹೀರೋಯಿನ್ನೇ ನನಗೆ ಗೊತ್ತಿಲ್ಲ, ಇನ್ನು ಈ ಹೀರೋ ಬಗ್ಗೆ ನನಗೆ ಹೆಂಗೆ ಗೊತ್ತಾಗುತ್ತೆ, ಆ ಹೀರೋಯಿನ್ ಈ ಹೀರೋ ಜೊತೆ ಓಡೋಗಿದ್ದಾಳೆ ಅಂತ ನಿನ್ಗೆ ಹೆಂಗೆ ಗೊತ್ತು, ನನಗೆ ಫಸ್ಟ್ ಆಫ್ ಆಲ್ ಆ ಹೀರೋಯಿನೇ ಗೊತ್ತಿಲ್ಲ ಅಂತ. ಹೋಗ್ಲಿ, ಈ ಪೊಲಿಟಿಷಿಯನ್ ಆದರೂ ಗೊತ್ತಾ, ಈ ಪೊಲಿಟಿಷಿಯನ್ ಏನು ಮಾಡ್ದ ಗೊತ್ತಾ, ಇವರು ಇಂತಹ ಮನೆದವರು. ಫಸ್ಟ್ ಆಫ್ ಆಲ್ ಅವನೇ ನನಗೆ ಗೊತ್ತಿಲ್ಲ, ಅವನು ಯಾರು ಅಂತಲೇ ಗೊತ್ತಿಲ್ಲ, ಇನ್ನು ಅವನ ಮನೆ ವಿಚಾರ ನನಗೆ ಹೆಂಗೆ ಗೊತ್ತಾಗತ್ತೆ ಅಂತ ಬಿಲ್ಗೇಟ್ಸ್ ಹೇಳ್ತಾನೆ. ಆವಾಗ ರಾಮು ಹೇಳ್ತಾನೆ, ಏನು ಬಿಲ್ಗೇಟ್ಸ್ ನಿನಗೇನು ಗೊತ್ತಿಲ್ಲ, ಏನು ಪ್ರಪಂಚದಲ್ಲಿ ಇದೆಯಾ ನೀನು, ಮತ್ತು ಏನು ಗೊತ್ತು ನಿನಗೆ ಅಂತ. ಇಷ್ಟು ಗೊತ್ತಿಲ್ಲ ಅಂದರೆ ಹೇಗೆ ಮನುಷ್ಯನಿಗೆ, ಅಯ್ಯೋ ರಾಮ, ಏನು ಗೊತ್ತಿಲ್ದಿರ ನೀನು ಹಿಂಗಿದೆಯಾ ಅಂತ. ಆವಾಗ ಬಿಲ್ಗೇಟ್ಸ್ ಹೇಳ್ತಾನೆ, ಹೌದು, ನನಗೆ ಆ ಹೀರೋಯಿನ್ ಬಗ್ಗೆ ಗೊತ್ತಿಲ್ಲ, ಆ ಹೀರೋ ಜೊತೆ ಓಡೋಗಿರೋದು ಇಲ್ಲ, ಆ ಹೀರೋ ಯಾರು ಅಂತ ಗೊತ್ತಿಲ್ಲ, ಆ ಹೀರೋಯಿನ್ ಯಾರು ಅಂತ ಗೊತ್ತಿಲ್ಲ, ಆ ಪೊಲಿಟಿಷಿಯನ್ ಯಾರು ಅಂತ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಏನು ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ನನ್ನ ಬಗ್ಗೆ ಗೊತ್ತು, ನಾನು ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು, ನನಗೆ ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು, ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ಬೇರೆಯವರು ಕಷ್ಟಪಡಬಾರ್ದು ಅಂದರೆ ನನ್ನ ಕೈಯಿಂದ ನಾನು ಎಷ್ಟು ಸಹಾಯ ಮಾಡ್ಬೋದು ಅನ್ನೋದು ನನಗೆ ಗೊತ್ತು, ಮುಂದಕ್ಕೆ ಏನಾದರೂ ಒಂದು ಒಳ್ಳೆ ಐಡಿಯಾ ತೊಗೊಂಬಂದು ಇನ್ನಷ್ಟು ನಾವು ಎಲ್ಲರಿಗೂ ಹೆಲ್ಪ್ ಮಾಡೋಣ ಅನ್ನೋದೆಲ್ಲ ನನಗೆ ಗೊತ್ತು. ಆದರೆ ಅದರಲ್ಲೇ ನಾನು ಜಾಸ್ತಿ ಯೋಚನೆ ಮಾಡಿಕೊಂಡು, ಬರೀ ಯೋಚನೆ ಅಲ್ಲ, ಅದನ್ನು ಆ್ಯಕ್ಷನ್ ತಗೊಂಡು ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಬಿಲ್ಗೇಟ್ಸ್ ಹೇಳ್ತಾನೆ. ಆವಾಗ ರಾಮುಗೆ, ಅಯ್ಯೋ ಇದೆಲ್ಲ ಮಾಡಿ ನೀನು ಏನು ಪ್ರಯೋಜನ ಅಂತ. ಅದಕ್ಕೆ ಬಿಲ್ಗೇಟ್ಸ್ ಯಾವಾಗಲೂ ಬಿಲ್ಗೇಟ್ಸೇ, ರಾಮು ಯಾವಾಗಲೂ ರಾಮುನೇ. ರಾಮು ಬೇಡದೇ ಇರೋ ವಿಚಾರಗಳನ್ನು ತಿಳ್ಕೊಂಡಿದ್ದ, ಆದರೆ ಬಿಲ್ಗೇಟ್ಸ್ಗೆ ಬೇಕಾಗಿರೋಂತಹ ವಿಚಾರಗಳನ್ನ ಮಾತ್ರ ತಿಳ್ಕೊಂಡಿದ್ದ. ಅಂದರೆ ರೆಲಿವೆಂಟ್, ನನಗೆ ಏನು ರೆಲಿವೆಂಟ್ ಬೇಕೋ ಈಗ ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಅಷ್ಟು ವಿಚಾರ ಮಾತ್ರ ನನಗೆ ಸಾಕು ಅಂತ ಬಿಲ್ಗೇಟ್ಸ್ ಹೇಳ್ತಾನೆ. ರಾಮುಗೆ ಅವನ ಬಗ್ಗೆನೇ ಅವನಿಗೆ ಗೊತ್ತಿಲ್ಲ, ಅವನು ಹೇಗೆ ಬದುಕಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ, ಮುಂದೆ ನಾನು ಏನು ಆಗಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ವಿಚಾರ ತಿಳ್ಕೊಂಡು ಅವನ ಲೈಫನ್ನೇ ಅವನು ಹಾಳು ಮಾಡ್ಕೊಂಡಿದ್ದಾನೆ. ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ, ಅವನ ಜೀವನ ಸರಿಯಾಗಿ ಮಾಡ್ತಾ ಇಲ್ಲ, ಬಟ್ ಬೇರೆಯವರೆಲ್ಲರ ವಿಚಾರ ಬೇಕು, ಅವನ ವಿಚಾರ ಅವನಿಗೆ ಗೊತ್ತಿಲ್ಲ ಅವನು ಏನು ಅಂತ. ಮತ್ತೆ ಹೇಗೆ
ನಾನು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ಗೊತ್ತಿಲ್ಲ. ಅವನು ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಹೆಚ್ಚು. ಆದರೆ ಬಿಲ್ ಗೇಟ್ಸು ಎಷ್ಟು ಕೋಟಿ, ಎಷ್ಟು ಸಾವಿರ ಕೋಟಿ ಸಂಪಾದನೆ ಮಾಡಿ ಮಾಡಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ತಾನೆ ಇರ್ತಾನೆ ಹೊರತು ಅಷ್ಟು ಇಟ್ಕೊಳಕ್ಕಾಗತ್ತಾ ಮನುಷ್ಯ ಸಂಪಾದನೆ ಮಾಡ್ತಾ ಇರೋವಾಗ? ಅದಕ್ಕೆ ನಾವು ಹೇಳೋದು, ನಮ್ಮ ಜೀವನದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ವಿಚಾರಗಳನ್ನ ಮಾತ್ರ ತಿಳ್ಕೊಂಡ್ರೆ ಸಾಕು. ಬೇರೆಯವ್ರ ವಿಚಾರಗಳು ಇಲ್ಲ ಬೇಡದೇ ಇರೋಂತಹ ವಿಚಾರಗಳನ್ನ ನಾವು ತಲೆಯಲ್ಲಿ ತುಂಬಿಸ್ಕೊಂಡ್ರೆ ನಮ್ಮ ಮೆದುಳಲ್ಲಿ ಸ್ಪೇಸ್ ಇರೋದಿಲ್ಲ. ಎಲ್ಲ ವಿಚಾರಗಳಿಗೆ ಸ್ಪೇಸ್ ಕೊಟ್ಟು ನಿಮ್ಮ ಬಗ್ಗೆನೇ, ನಿಮ್ಮ ಏಳಿಗೆ ಬಗ್ಗೆನೇ ನೀವು ಸ್ಪೇಸ್ ಕೊಟ್ಟಿಲ್ಲ, ಅದಕ್ಕೆ ಪ್ರಾಕ್ಟೀಸ್ ಕೊಟ್ಟಿಲ್ಲ. ಅದಕ್ಕೆ ನೀವು ಬ್ರೈನ್ಗೆ ಒಂದು ಪ್ರಾಕ್ಟೀಸ್ ಅಂತ ಕೊಡಬೇಕು. ನೀವು ಡ್ರಿಲ್ ವರ್ಕ್ ಮಾಡಿಸ್ಬೇಕು. ನೀವು ಹೇಗೆ ಎಕ್ಸಸೈಸ್ ಮಾಡ್ತೀರೋ ಹಾಗೆ ಅದನ್ನು ಎಕ್ಸಸೈಸ್ ಥರ ನೀವು ಬ್ರೈನ್ಗೆ ಕೊಡ್ತಾ ಇರಬೇಕು. ಆವಾಗಲೇ ಬ್ರೈನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಆವಾಗಲೇ ನೀವು ಹೆಲ್ದಿ ಆಗಿರ್ತೀರ, ಅಂದರೆ ನಿಮ್ಮ ಜೀವನನೂ ಹೆಲ್ದಿ ಆಗಿರುತ್ತೆ. ಈ ಒಂದು ಜೋಕ್ನ ನಮ್ಮ ಸರ್ ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಾರೆ. ಅಂದರೆ ನಮ್ಮ ಲೈಫಲ್ಲಿ ನಮಗೆ ಬೇಕಾಗಿರುವಂತಹದ್ದು ವಿಷಯಗಳನ್ನ ಮಾತ್ರ ನಾವು ತಗೋಬೇಕು. ಅಂದರೆ ವಾಟ್ ಗೋಸ್ ಇನ್ ದಟ್ ಕಮ್ಸ್ ಔಟ್ ಅಂತ. ನಾವು ಒಳಗಡೆ ಏನು ಹಾಕೋತೀವಿ ಅದೇ ಆಚೆ ಬರೋದು ಅಂತ ಹೇಳಿ ನಮ್ಮ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ, ಈ ಒಂದು ಜೋಕ್ ಏನಾದರೂ ನಿಮಗೆ ಇದು ರೆಲಿವೆಂಟ್ ಅಂತ ಅನಿಸಿದ್ರೆ ನೀವು ಕಮೆಂಟ್ಸ್ ಮಾಡಿ ಪ್ಲೀಸ್. ಹಾಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.